ನಟ ದರ್ಶನ್ ಫ್ಯಾನ್ಸ್ ಗಳಿಗೆ ಗುಡ್ ನ್ಯೂಸ್. ದರ್ಶನ್ ಬೇಲ್ ಅರ್ಜಿ ಹಾಕುತ್ತಿದ್ದಂತೆ ಶೂಟಿಂಗ್ಗೆ ರೆಡಿ. ಡೆವಿಲ್ ಶೂಟಿಂಗ್ಗೆ ಸಜ್ಜಾದ ಡೈರೆಕ್ಟರ್ ಮಿಲನಾ ಪ್ರಕಾಶ್. ನಟ ದರ್ಶನ್ಗೆ ಬೇಲ್ ಸಿಕ್ಕೇ ಬಿಡುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಹೀಗಾಗಿಯೇ ಡೆವಿಲ್ ಸಿನಿಮಾ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಈಗ ದರ್ಶನ್ ಜೈಲಿನಲ್ಲಿ ಭೇಟಿಯಾಗಿದ್ದ ನಿರ್ದೇಶಕ ಪ್ರಕಾಶ್ ಭೇಟಿ ವೇಳೆ ರೆಡಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರಂತೆ ದರ್ಶನ್. ನಾನು ಬರೋವರೆಗೂ ಶೂಟಿಂಗ್ ನಿಲ್ಲಿಸೋದು ಬೇಡ, ಉಳಿದ ಕಲಾವಿದರ ಪಾರ್ಟ್ ಶೂಟ್ ಮಾಡಿಕೊಳ್ಳಿ. ನಿರ್ದೇಶಕ ಪ್ರಕಾಶ್ಗೆ ದರ್ಶನ್ ಹೀಗೆ ಹೇಳಿರುವ ಮಾಹಿತಿ ಇದೆ. ಒಂದು ವೇಳೆ ದರ್ಶನ್ಗೆ ಜಾಮೀನು ಸಿಕ್ಕರೆ ಫಿಲಂ ರಿಲೀಸ್ ಆಗುತ್ತೆ. ಡೆವಿಲ್ ರಿಲೀಸ್ ಆದ್ರೆ ಫ್ಯಾನ್ಸ್ ಆರ್ಭಟ ಜೋರಾಗಿರುತ್ತೆ. ಈ ಹಿಂದೆ ದರ್ಶನ್ ಜೈಲಿಗೆ ಹೋಗಿ ಬಂದಾಗ ಸಾರಥಿ ಅನ್ನೋ ಫಿಲಂ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಈಗ ಡೆವಿಲ್ ಹಿಟ್ ಆಗೋ ಭರವಸೆಯಲ್ಲಿ ದರ್ಶನ್ ಫ್ಯಾನ್ಸ್ ಇದ್ದಾರೆ. ಇದು ನಿಜಕ್ಕೂ ಕೂಡ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ದರ್ಶನ್ ಬೇಲ್ ಅರ್ಜಿ ಹಾಕ್ತಾ ಇದ್ದಂತೆ ಶೂಟಿಂಗ್ಗೆ ಎಲ್ಲಾ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಿರ್ದೇಶಕ ಮಿಲನಾ ಪ್ರಕಾಶ್. ನಟ ದರ್ಶನ್ಗೆ ಬೇಲ್ ಸಿಕ್ಕೇ ಬಿಡುತ್ತೆ ಅನ್ನೋ ವಿಶ್ವಾಸದಲ್ಲಿ ದರ್ಶನ್ ಆಪ್ತರು, ದರ್ಶನ್ ಫ್ಯಾನ್ಸ್, ಅವರ ಸಿನಿಮಾಗಳ ನಿರ್ದೇಶಕರೆಲ್ಲರೂ ಕೂಡ ಇದ್ದಾರೆ. ಹೀಗಾಗಿನೇ ಡೆವಿಲ್ ಸಿನಿಮಾ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಈಗ ದರ್ಶನ್ ಜೈಲಿನಲ್ಲಿ ಇರುವಂತ ಸಂದರ್ಭದಲ್ಲಿನೇ ನಿರ್ದೇಶಕ ಮಿಲನಾ ಪ್ರಕಾಶ್ ಹೋಗಿ ಭೇಟಿ ಮಾಡಿದ್ರು. ಭೇಟಿ ಸಂದರ್ಭದಲ್ಲಿ ರೆಡಿ ಮಾಡ್ಕೊಳ್ಳಿ ಎಲ್ಲದಕ್ಕೂ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ನಾನ್ ಬರೋವರೆಗೂ ಶೂಟಿಂಗ್ ನಿಲ್ಸೋದ್ ಬೇಡ, ಉಳಿದ ಕಲಾವಿದರ ಪಾರ್ಟ್ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳಿ ನಿರ್ದೇಶಕ ಪ್ರಕಾಶ್ಗೆ ದರ್ಶನ್ ಈ ರೀತಿಯಾಗಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇನ್ನು ಒಂದು ವೇಳೆ ದರ್ಶನ್ಗೆ ಜಾಮೀನು ಸಿಕ್ಕರೆ ಫಿಲಂ ರಿಲೀಸ್ ಆಗುತ್ತೆ. ಡೆವಿಲ್ ರಿಲೀಸ್ ಆದ್ರೆ ಫ್ಯಾನ್ಸ್ ಆರ್ಭಟ ಜೋರಾಗಿರುತ್ತೆ, ಅದ್ರಲ್ಲೇನು ಸಂಶಯ ಬೇಡ. ಈಗಾಗಲೇ ದರ್ಶನ್ ಒಳಗಡೆ ಇದ್ರು ಕೂಡ ಫ್ಯಾನ್ಸ್ ಆರ್ಭಟ ಜೋರಾಗಿನೇ ಇದೆ. ಜೊತೆಗೆ ದರ್ಶನ್ ಅವರ ವಿರುದ್ಧ ಯಾರೆಲ್ಲ ಮಾತನಾಡ್ತಾರೋ ಅವರ ಬಗ್ಗೆ ಮಾತನಾಡೋದನ್ನು ಕೂಡ ನಾವು ಗಮನಿಸಿದ್ವಿ ದರ್ಶನ್ ಫ್ಯಾನ್ಸ್. ಇದೆಲ್ಲದರ ನಡುವೆ ದರ್ಶನ್ ಅವ್ರಿಗೆ ಏನಾದ್ರೂ ಜಾಮೀನು ಸಿಕ್ಕಿದ್ದೇ ಆದ್ರೆ ಅವರ ಸಿನಿಮಾ ಶೂಟಿಂಗ್ ಕೂಡ ಕಂಟಿನ್ಯೂ ಆಗುತ್ತೆ, ಜೊತೆಗೆ ರಿಲೀಸ್ಗೂ ಕೂಡ ರೆಡಿ ಆಗುತ್ತೆ. ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ ದರ್ಶನ್ ಅವ್ರಿಗೆ ಜಾಮೀನು ಮಂಜೂರಾಗುತ್ತಾ ಇಲ್ವಾ ಅಂತ ಹೇಳಿ.